ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಲ್ಲಿ ಈಶ್ವರಪ್ಪ ವಿರುದ್ಧ ಕೇಸ್. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ. ಪ್ರೀತಂ ಗೌಡರ ಅತೃಪ್ತಿ ಶಮನವಾಗಿಲ್ವಾ? ಬಾಗಲಕೋಟೆಯಲ್ಲಿ ಕೈಗೆ ಕಗ್ಗಂಟಾದ ವೀಣಾ ಕಾಶಪ್ಪನವರ ನಡೆ. ಇದೆಲ್ಲವನ್ನ ನೋಡೋಣ ಲೋಕ ಕುಸ್ತಿ ನ್ಯೂಸ್ ಟಾಪ್ 9 ನಲ್ಲಿ. ಅನುಮತಿ ಪಡೆಯದೆ ರಾಜಕೀಯ ಸಭೆ ನಡೆಸಿದ್ದಕ್ಕಾಗಿ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಲ್ಲಿ ಕೆಎಸ್ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏಪ್ರಿಲ್ 5ರಂದು ಅಂಬುತೀರ್ಥದ ಅರ್ಚಕರ ಮನೆಗೆ ಹೋಗಿ ಸಣ್ಣ ವೇದಿಕೆಯಲ್ಲಿ ಸಭೆ ನಡೆಸಿದ್ರು. ಈ ಸಂಬಂಧ ಚುನಾವಣಾ ಅಧಿಕಾರಿಗಳು ಕೋರ್ಟ್ ಅನುಮತಿ ಪಡೆದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ಗೆ ಪ್ರೀತಂ ಗೌಡ ನಡೆ ಟೆನ್ಷನ್ ತಂದಿಟ್ಟಿದೆ. ವಿಜಯೇಂದ್ರ ಮನವೊಲಿಸಿದ್ರು, ಪ್ರೀತಂ ಅಸಮಾಧಾನ ತಣ್ಣಗಾಗಿಲ್ಲ. ಹೀಗಾಗಿ ನಿನ್ನೆ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದ್ರು. ಪ್ರೀತಂ ಗೌಡಗೆ ಇಲ್ಲಿ ಇರಬೇಡಿ ಅಂತ ನಾನೇ ಹೇಳಿದ್ದೇನೆ ಅಂದ್ರು. ಇನ್ನು ಇವತ್ತು ಇಬ್ಬರ ಭೇಟಿಗೂ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದ್ದು, ಭೇಟಿ ಆಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. हमने उनको मैसूर के चुनाव का प्रभारी बनाया हुआ है, लगातार वो मैसूर में काम कर रहे हैं. कल अभी मैसूर जाने वाला हूँ. कल ऐसे मैसूर प्रभारी उनको हमें मैसूर की सारी रिपोर्ट्स मैसूर की बैठक में दी. ದಾವಣಗೆರೆಗೆ ಭೇಟಿ ನೀಡಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್, ರೇಣುಕಾಚಾರ್ಯ ಮತ್ತು ಟೀಮ್ 3 ಗಂಟೆ ಕಾಲ ಚರ್ಚೆ ಮಾಡಿ ಅತೃಪ್ತಿ ಶಮನಕ್ಕೆ ಯತ್ನಿಸಿದ್ದಾರೆ. ಪ್ರತಿಯೊಬ್ಬರು ಗಾಯತ್ರಿ ಸಿದ್ದೇಶ್ವರ್ ಪರ ಕೆಲಸ ಮಾಡಲಿದ್ದಾರೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ರು. ಆದರೆ ಕೆಲ ನಾಯಕರಲ್ಲಿ ಇನ್ನೂ ಅತೃಪ್ತಿಯ ಹೊಗೆ ಆಡ್ತಾ ಇದ್ದದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮಣಿಸೋದಕ್ಕೆ ಬಿಜೆಪಿ ಆಪರೇಷನ್ ಅಸ್ತ್ರ ಹೂಡಿದೆ. ಸಂಯುಕ್ತ ಪಾಟೀಲ್ ಸಂಬಂಧಿ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ 2 ದಾಳ ಉರುಳಿಸಿದ್ದಾರೆ. ಯತ್ನಾಳ್ ಕಟ್ಟಿ ಹಾಕುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅಂತ ಬಿವೈವಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ ಈ ಪ್ಲಾನ್ಗೆ ಟಕ್ಕರ್ ಕೊಟ್ಟಿರುವ ಯತ್ನಾಳ್ ಇಂತಹ ನಾಟಕ ನಡೆಯಲ್ಲ ಎಂದಿದ್ದಾರೆ. ಎಲ್ಲ ಗುರ್ತಾಗ್ತದೆ, ಏನು ಪ್ರಚಾರ ಮಾಡ್ತಾರೋ ನಾಟಕ ಮಾಡ್ತಾರೋ ಎಲ್ಲ ಗುರ್ತಾಗ್ತದೆ. ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ವ ನಾಟಕ ನಡೆದಿಲ್ಲ. ನಿನ್ನೆ ಮುಳಬಾಗಿಲಿನ ಕುರುಡುಮಲೆಯಲ್ಲಿ ಪ್ರಜಾಧ್ವನಿ 2.0 ಯಾತ್ರೆಗೆ ಕಾಂಗ್ರೆಸ್ ಚಾಲನೆ ನೀಡಿದೆ. ಖುದ್ದು ಸಿಎಂ ಡಿಸಿಎಂ ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದರು. ಸಚಿವ ಮುನಿಯಪ್ಪ ರ್ಯಾಲಿಯಿಂದ ದೂರ ಉಳಿದಿದ್ರು. ಇದರಿಂದ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಒಳಗೊಳಗೆ ಶಾಖ ಕೊಡ್ತಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ದಳಪತಿಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. 2 ಬೃಹತ್ ಸಮಾವೇಶಕ್ಕೂ ಮಂಡ್ಯ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು 4.5 ವರ್ಷದ ಬಳಿಕ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ರನ್ನ ಎಚ್ಡಿಕೆ ಭೇಟಿಯಾಗಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಏನು ಓಲೈಸ್ಕೊಳ್ಳಿಕ್ಕೆ ಹೋದ್ರು ಒಂದು ಮಾತು ಹೇಳ್ತಾನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ. ಅಂತಿಮ ಘಟ್ಟಕ್ಕೆ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋ ಕಾಲ ಬರುತ್ತೆ. ಈ ಬಾರಿ ಒಕ್ಕಲಿಗರ ಕಾರಣ ವರ್ಕೌಟ್ ಆಗಲ್ಲ. ಯಾವ ಸಂಶಯ ತೆಗೆದು ವರ್ಕೌಟ್ ಆಗೋದು ಇಲ್ಲ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವ ವಹಿಸಿದ್ರು. ಚುನಾವಣಾ ರಣತಂತ್ರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಮೊದಲ ಬಾರಿಗೆ ಸಭೆಗೆ ಮಾಜಿ ಸಚಿವ ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಒಟ್ಟಾಗಿ ಹಾಜರಾಗಿದ್ರು. ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಸೇರಿ ಎಲ್ಲಾ ನಾಯಕರು ಉಪಸ್ಥಿತರಿದ್ದರು. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ನಿನ್ನೆ ತಮ್ಮ ನಿವಾಸದಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರು ಬೆಂಬಲಿಗರೊಂದಿಗೆ ಸಭೆ ನಡೆಸಿದ್ರು. ಪತಿ ವಿಜಯಾನಂದ ಕಾಶಪ್ಪನವರ್ ಹೊರಗಿಟ್ಟು ಬೆಂಬಲಿಗರ ಜೊತೆ ಮೀಟಿಂಗ್ ಮಾಡಿದ್ರು. ಸಭೆಯಲ್ಲಿ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಪತ್ನಿ ರೋಹಿಣಿ ಭಾಗಿಯಾಗಿದ್ರು. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಅಸಮಾಧಾನ ತಣೀತಾ ಇಲ್ಲ. ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸಿದ್ದೇನೆ. ಕೆಲವರು ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಹೇಳಿದ್ದಾರೆ. ಕೆಲವರು ಸ್ಥಾನಮಾನ ನೀಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಇನ್ನು ಕೆಲ ಬೆಂಬಲಿಗರು ತಟಸ್ಥವಾಗಿ ಉಳಿಯುವಂತೆ ಹೇಳ್ತಾ ಇದ್ದಾರೆ. ಅವರವರ ಭಾಗದಲ್ಲಿ ಸರ್ವೆ ಮಾಡಿಸುವಂತೆ ಬೆಂಬಲಿಗರಿಗೆ ಸೂಚಿಸಿದ್ದೇನೆ. ಸರ್ವೆ ವರದಿ ನೋಡಿ ಯುಗಾದಿ ಬಳಿಕ ಮುಂದಿನ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿದ್ದಾರೆ.